ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನಮಸ್ಕಾರ. ಕೃಷ್ಣ ಸಂದೇಶಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಬದುಕಿನ ಜಂಜಾಟದಲ್ಲಿ ಸೋತು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಪರಿತಪಿಸುತ್ತಿರುವಿರಾ? ಚಿಂತಿಸಬೇಡಿ. ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣರು ಅರ್ಜುನನಿಗೆ ಗೀತೆಯನ್ನು ಬೋಧಿಸಿದಂತೆ ಇಂದು ನಮ್ಮೆಲ್ಲರ ಬದುಕಿಗೆ ಬೆಳಕಾಗುವಂತಹ ಅಮೃತವಾಣಿಯನ್ನು ನಮಗೆ ನೀಡಲಿದ್ದಾರೆ. ಬನ್ನಿ, ಕೃಷ್ಣರ ದೈವಿಕ ಮಾತುಗಳನ್ನು ಆಲಿಸೋಣ, ಬದುಕನ್ನು ಪಾವನಗೊಳಿಸೋಣ. ನೀವು ಹಲವು ಬಾರಿ ಜನರು ಹೇಳುವುದನ್ನು ಕೇಳಿರಬಹುದು, ಮನುಷ್ಯನು ತಪ್ಪುಗಳ ಆಗರ ಎಂದು. ಹೌದು, ಮನುಷ್ಯನು ತಪ್ಪುಗಳ ಬೊಂಬೆ ಇದ್ದಂತೆ. ತಪ್ಪು ಮಾಡದವನು ಮನುಷ್ಯನಾಗಲು ಹೇಗೆ ಸಾಧ್ಯ? ಮನುಷ್ಯನಿಂದ ಒಂದು ಅಥವಾ ಎರಡು ಅಲ್ಲ, ಅನೇಕ ತಪ್ಪುಗಳು ಆಗುತ್ತವೆ. ಆದರೆ ಈ ತಪ್ಪುಗಳನ್ನು ಕಂಡು ಹೆದರಿ ಕುಳಿತುಕೊಳ್ಳುವುದು ಸರಿಯಲ್ಲ. ತಪ್ಪು ಮಾಡುವುದು ದೋಷವಲ್ಲ, ಆದರೆ ಆ ತಪ್ಪಿನಿಂದ ಕಲಿಯದೇ ಇರುವುದು ದೋಷ. ನಿಮ್ಮ ಜೀವನದಲ್ಲಿ ಮರಗಳನ್ನು ನೋಡಿದ್ದೀರಾ? ಆ ಮರಗಳು ಎಂದಾದರೂ ತನ್ನ ಒಣಗಿದ ಎಲೆಗಳನ್ನು ನೋಡಿ ದುಃಖಿಸುತ್ತವೆಯೇ? ಇಲ್ಲ. ಪ್ರತಿ ವರ್ಷವೂ ಶರತ್ಕಾಲದ ದಾಳಿಗೆ ಸಿಲುಕಿ ಎಲೆಗಳು ಉದುರುತ್ತವೆ, ಆದರೂ ಆ ಮರ ಅಚಲವಾಗಿ ನಿಂತಿರುತ್ತದೆ. ಮತ್ತೆ ವಸಂತಕಾಲ ಬಂದಾಗ ಹೊಸ ಚಿಗುರು ಒಡೆಯುತ್ತದೆ. ಅದೇ ರೀತಿ ನಿಮ್ಮ ಗತಕಾಲದ ತಪ್ಪುಗಳ ಬಗ್ಗೆ ಅಳುತ್ತಾ ಕೂರಬೇಡಿ. ಆ ತಪ್ಪುಗಳೇ ನಿಮ್ಮ ಜೀವನದ ಅತ್ಯುತ್ತಮ ಗುರುಗಳು. ಮರವು ಹಳೆಯ ಎಲೆಗಳ ಬಗ್ಗೆ ಶೋಕಿಸದೆ ಹೊಸ ಎಲೆಗಳನ್ನು ಸ್ವಾಗತಿಸುವಂತೆ ನೀವು ಕೂಡ ಬದಲಾವಣೆಯನ್ನು ಸ್ವೀಕರಿಸಿ ಮುನ್ನಡೆಯಬೇಕು. ಏಕೆಂದರೆ ಪರಿವರ್ತನೆ ಈ ಜಗತ್ತಿನ ನಿಯಮ. ನಮ್ಮ ಮಾತುಗಳಿಗೂ ಅಪಾರವಾದ ಶಕ್ತಿಯಿದೆ. ನಮ್ಮ ಬಾಯಿಂದ ಹೊರಡುವ ಶಬ್ದಗಳು ಮಂತ್ರದಂತೆ ಕೆಲಸ ಮಾಡಬಲ್ಲವು ಅಥವಾ ವಿಷದಂತೆ ಪ್ರಾಣವನ್ನೇ ಹಿಂಡಬಲ್ಲವು. ಒಬ್ಬರ ಮನಸ್ಸನ್ನು ನೋಯಿಸುವ ಶಬ್ದಗಳು ಬಾಣದಂತೆ, ಒಮ್ಮೆ ಬಿಟ್ಟರೆ ಮತ್ತೆ ಹಿಂಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಮಾತನಾಡುವ ಮುನ್ನ ಮನಸ್ಸಿನ ತಕ್ಕಡಿಯಲ್ಲಿ ತೂಗಿ ನಂತರ ಬಾಯಿಂದ ಹೊರಬಿಡಿ. ನಿಮ್ಮ ಮಾತುಗಳು ಬೇರೆಯವರ ಬಾಳಿಗೆ ಬೆಳಕಾಗಬೇಕೇ ಹೊರತು ಕತ್ತಲಾಗಬಾರದು. ನೀವಿದನ್ನು ಗಮನಿಸಿರಬಹುದು. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡಲು ನಾವು ಕನ್ನಡಿಯ ಮುಂದೆ ನಿಲ್ಲುತ್ತೇವೆ. ಆದರೆ ಕನ್ನಡಿ ಕೊಳಕಾಗಿದ್ದರೆ ಅಥವಾ ಅಲುಗಾಡುತ್ತಿದ್ದರೆ ಮುಖ ಸರಿಯಾಗಿ ಕಾಣುವುದಿಲ್ಲ. ಹಾಗೆಯೇ ನಿಮ್ಮ ಮನಸ್ಸು ಅಶಾಂತವಾಗಿದ್ದರೆ ನಿಮ್ಮ ನಿಜವಾದ ಸ್ವರೂಪವನ್ನು ನೀವು ಕಾಣಲಾರಿರಿ. ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವುದು ಅತ್ಯಂತ ಅವಶ್ಯಕ. ಅನೇಕ ಜನರು ಜೀವನದಲ್ಲಿ ಕಷ್ಟಗಳು ಬಂದಾಗ, ಸಂಕಟಗಳು ಎದುರಾದಾಗ ಅವುಗಳಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾರೆ. ಕಷ್ಟಗಳನ್ನು ಎದುರಿಸದೆ ಅನುಭವವನ್ನು ಪಡೆಯಲು ಸಾಧ್ಯವಿಲ್ಲ. ಯಾರು ಸಂಕಟದ ದಾರಿಯಲ್ಲಿ ನಡೆಯುತ್ತಾರೋ ಅವರಿಗೆ ಮಾತ್ರ ಜೀವನದ ಪಾಠಗಳು ಅರ್ಥವಾಗುತ್ತವೆ. ಆದ್ದರಿಂದ ಸಂಕಟಗಳಿಗೆ ಬೆನ್ನು ತೋರಿಸಬೇಡಿ, ಎದೆಕೊಟ್ಟು ನಿಲ್ಲಿ. ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿದಾಗ ಮಾತ್ರ ನಿಮ್ಮ ವ್ಯಕ್ತಿತ್ವ ವಜ್ರದಂತೆ ಹೊಳೆಯಲು ಸಾಧ್ಯ. ಮುತ್ತು ಮತ್ತು ಹಾಲಿನ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಮುತ್ತು ಬಹಳ ಅಮೂಲ್ಯವಾದುದು. ಅದನ್ನು ಪಡೆಯಲು ನಾವು ಸಮುದ್ರದ ಆಳಕ್ಕೆ ಇಳಿಯಬೇಕು. ಹಾಲು ಕೂಡ ಅಷ್ಟೇ ಪವಿತ್ರ. ಹಾಲನ್ನು ನಾವು ಬಹಳ ಜಾಗ್ರತೆಯಿಂದ ಕಾಯ್ದಿಡುತ್ತೇವೆ, ಏಕೆಂದರೆ ಒಮ್ಮೆ ಹಾಲು ಒಡೆದರೆ ಅದನ್ನು ಮತ್ತೆ ಜೋಡಿಸಲು ಸಾಧ್ಯವಿಲ್ಲ. ಸಂಬಂಧಗಳು ಕೂಡ ಈ ಹಾಲು ಮತ್ತು ಮುತ್ತಿನಂತೆ ಬಹಳ ಸೂಕ್ಷ್ಮ ಮತ್ತು ಅಮೂಲ್ಯವಾದವು. ಒಮ್ಮೆ ನಂಬಿಕೆ ಎಂಬ ಹಾಲು ಒಡೆದು ಹೋದರೆ ಎಷ್ಟೇ ಪ್ರಯತ್ನಿಸಿದರೂ ಅದು ಮೊದಲಿನಂತಾಗುವುದಿಲ್ಲ. ಒಡೆದ ಹಾಲಿನಿಂದ ಮಜ್ಜಿಗೆ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಸಂಬಂಧದಲ್ಲಿ ಒಮ್ಮೆ ಬಿರುಕು ಮೂಡಿದರೆ ಅದನ್ನು ಮತ್ತೆ ಜೋಡಿಸುವುದು ಕಷ್ಟ. ಆದ್ದರಿಂದ ನಿಮ್ಮ ಪ್ರೀತಿಪಾತ್ರರ ಮನಸ್ಸನ್ನು ನೋಯಿಸಬೇಡಿ. ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಿ. ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ಮನಸ್ಸು ಒಡೆಯಬಾರದು. ಗೋವರ್ಧನಗಿರಿಯ ಕಥೆಯನ್ನು ನೆನಪಿಸಿಕೊಳ್ಳಿ. ಇಂದ್ರನು ಕೋಪಗೊಂಡು ಧಾರಾಕಾರ ಮಳೆ ಸುರಿಸಿದಾಗ ಗೋಕುಲದ ಜನರೆಲ್ಲರೂ ಭಯಪಟ್ಟರು. ಆದರೆ ಕೃಷ್ಣರು ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ರಕ್ಷಿಸಿದರು. ಇಲ್ಲಿ ಒಂದು ಮುಖ್ಯವಾದ ಪಾಠವಿದೆ. ಸಮಸ್ಯೆ ಇರುವುದು ಪರಿಸ್ಥಿತಿಯಲ್ಲಿ ಅಲ್ಲ, ನಮ್ಮ ಮನಸ್ಥಿತಿಯಲ್ಲಿ. ನೀವು ಧನಾತ್ಮಕ ದೃಷ್ಟಿಕೋನದಿಂದ ನೋಡಿದರೆ ಎಂತಹ ದೊಡ್ಡ ಸಮಸ್ಯೆಯಲ್ಲೂ ಪರಿಹಾರ ಕಾಣುತ್ತದೆ. ಕಷ್ಟಗಳನ್ನು ಕಂಡು ಕುಗ್ಗಿ ಹೋಗದೆ ಅದರಲ್ಲಿರುವ ಅವಕಾಶವನ್ನು ಹುಡುಕಿ. ಆಗ ಆನಂದ ನಿಮ್ಮದಾಗುತ್ತದೆ. ಜಗತ್ತಿನಲ್ಲಿ ಅತ್ಯಂತ ಸಿಹಿಯಾದ ಹಣ್ಣು ಯಾವುದು ಎಂದು ಕೇಳಿದರೆ ಪ್ರತಿಯೊಬ್ಬರೂ ತಮಗೆ ಇಷ್ಟವಾದ ಹಣ್ಣಿನ ಹೆಸರನ್ನು ಹೇಳಬಹುದು. ಆದರೆ ನಿಜವಾಗಿಯೂ ಅತ್ಯಂತ ಸಿಹಿಯಾದ ಹಣ್ಣು ಯಾವುದೆಂದರೆ ಅದು ಪರಿಶ್ರಮದ ಹಣ್ಣು. ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಆನಂತರ ಪಡೆಯುವ ಫಲದ ರುಚಿಯೇ ಬೇರೆ. ಅಲ್ಲಿ ಸಿಗುವ ಆನಂದ ದೊಡ್ಡ ಅರಮನೆಯಲ್ಲಿ ಕುಳಿತು ಊಟ ಮಾಡಿದರೂ ಸಿಗುವುದಿಲ್ಲ. ಅದೃಷ್ಟದಿಂದ ಸಿಗುವ ಫಲಕ್ಕಿಂತ ಪರಿಶ್ರಮದಿಂದ ಸಿಗುವ ಫಲ ಹೆಚ್ಚು ಕಾಲ ಉಳಿಯುತ್ತದೆ ಮತ್ತು ಹೆಚ್ಚು ತೃಪ್ತಿ ನೀಡುತ್ತದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ನಾವು ಕೇಳಿದ್ದೇವೆ. ಕೈಯ 5 ಬೆರಳುಗಳು ಸೇರಿದಾಗ ಮಾತ್ರ ಮುಷ್ಟಿಯಾಗಲು ಸಾಧ್ಯ. ಒಂದೇ ಬೆರಳಿನಿಂದ ನಾವು ದಾರಿಯನ್ನು ತೋರಿಸಬಹುದು, ಆದರೆ ಮುಷ್ಟಿಯಿಂದ ನಾವು ಅಡೆತಡೆಗಳನ್ನು ಎದುರಿಸಬಹುದು. ಆದರೆ ನೆನಪಿಡಿ, ಗುಂಪಿನಲ್ಲಿ ಸೇರಿದಾಗ ನಿಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳಬೇಡಿ. ಸಂಘಟನೆಯಲ್ಲಿ ಶಕ್ತಿಯಿದೆ, ಆದರೆ ನಿಮ್ಮತನವನ್ನು ಬಿಟ್ಟುಕೊಡಬಾರದು. ಕೆಲವರು ಕೇವಲ ದೇವರ ಪೂಜೆ, ಪ್ರಾರ್ಥನೆ ಮಾಡಿದರೆ ಸಾಕು, ಎಲ್ಲವೂ ಸರಿಯಾಗುತ್ತದೆ ಎಂದು ಭಾವಿಸುತ್ತಾರೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಗಂಟೆಗಟ್ಟಲೆ ಮಂತ್ರ ಜಪಿಸಿದ ತಕ್ಷಣ ಬದಲಾವಣೆ ಆಗುವುದಿಲ್ಲ. ಮಂತ್ರದ ಶಕ್ತಿ ಇರುವುದು ಅದನ್ನು ಬಾಯಿಂದ ಹೇಳುವುದರಲ್ಲಿ ಅಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಮತ್ತು ಕರ್ಮಗಳಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ. ನದಿ ಶಾಂತವಾಗಿ ಹರಿಯುವಾಗ ಎಲ್ಲರಿಗೂ ನೀರು ನೀಡುತ್ತದೆ, ಆದರೆ ಅದೇ ನದಿ ಪ್ರವಾಹವಾಗಿ ಬಂದರೆ ಎಲ್ಲವನ್ನೂ ನಾಶ ಮಾಡುತ್ತದೆ. ಹಾಗೆಯೇ ನಮ್ಮ ಭಾವನೆಗಳನ್ನು ನಾವು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು.
ನಿಯಂತ್ರಣ ತಪ್ಪಿದ ಭಾವನೆಗಳು ವಿನಾಶಕ್ಕೆ ಕಾರಣವಾಗುತ್ತವೆ. ಜೀವನದಲ್ಲಿ ಸುಖ ಮತ್ತು ದುಃಖಗಳು ಸಮುದ್ರದ ಅಲೆಗಳಂತೆ ಬರುತ್ತವೆ ಮತ್ತು ಹೋಗುತ್ತವೆ. ನಾವು ದೇವರಲ್ಲಿ ಯಾವಾಗಲೂ ಸುಖವನ್ನೇ ಕೇಳುತ್ತೇವೆ. ಆದರೆ ಸುಖ ಬಂದಾಗ ಮನುಷ್ಯ ದೇವರಿಗೆ ಬೆನ್ನು ತೋರಿಸುತ್ತಾನೆ. ದುಃಖ ಬಂದಾಗ ಮಾತ್ರ ದೇವರ ನೆನಪಾಗುತ್ತದೆ. ಅದಕ್ಕೆ ಕವಿಗಳು ಹೇಳುತ್ತಾರೆ, ಸುಖದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರೆ ದುಃಖ ಬರುವುದೇ ಇಲ್ಲ ಎಂದು. ಕೇವಲ ಸುಖ ಬೇಕೆಂದು ಕೇಳಬೇಡಿ, ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡು ಎಂದು ಕೇಳಿ. ಅಹಂಕಾರ ಬಾರದಷ್ಟು ಸುಖ ಮತ್ತು ನಂಬಿಕೆ ಕಳೆದುಕೊಳ್ಳದಷ್ಟು ದುಃಖ ಜೀವನಕ್ಕೆ ಅವಶ್ಯಕ. ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಕನಸುಗಳನ್ನು ಕಾಣುತ್ತಾರೆ. ತಾವು ಜೀವನದಲ್ಲಿ ಏನನ್ನು ಸಾಧಿಸಲು ಆಗಲಿಲ್ಲವೋ ಅದನ್ನು ತಮ್ಮ ಮಕ್ಕಳು ಸಾಧಿಸಲಿ ಎಂದು ಬಯಸುತ್ತಾರೆ. ಇದು ಸಹಜ. ಆದರೆ ನೆನಪಿಡಿ, ಮಕ್ಕಳು ನಿಮ್ಮ ಮೂಲಕ ಈ ಜಗತ್ತಿಗೆ ಬಂದಿದ್ದಾರೆಯೇ ಹೊರತು ಅವರು ನಿಮ್ಮ ಆಸ್ತಿಯಲ್ಲ. ಅವರಿಗೂ ಅವರದ್ದೇ ಆದ ವಿಧಿಯಿದೆ, ಅವರದ್ದೇ ಆದ ಅಸ್ತಿತ್ವವಿದೆ. ನಿಮ್ಮ ಅಪೂರ್ಣ ಕನಸುಗಳ ಭಾರವನ್ನು ಅವರ ಮೇಲೆ ಹೇರಬೇಡಿ. ಅವರಿಗೆ ಅವರ ದಾರಿಯಲ್ಲಿ ನಡೆಯಲು ಬಿಡಿ. ಆಗ ಮಾತ್ರ ಅವರು ಸುಂದರವಾಗಿ ಅರಳುತ್ತಾರೆ. ಹಾಲು ಮತ್ತು ಬೆಣ್ಣೆಯ ವ್ಯತ್ಯಾಸವನ್ನು ಗಮನಿಸಿ. ಹಾಲು ದ್ರವವಾಗಿದ್ದರೆ ಬೆಣ್ಣೆ ಗಟ್ಟಿಯಾಗಿರುತ್ತದೆ. ಹಾಲಿನಲ್ಲಿ ಯಾವುದಾದರೂ ಕೀಟ ಬಿದ್ದರೆ ನಾವು ಹಾಲನ್ನೇ ಚೆಲ್ಲುತ್ತೇವೆ. ಆದರೆ ಬೆಣ್ಣೆಯಲ್ಲಿ ಕೀಟ ಬಿದ್ದರೆ ಕೇವಲ ಕೀಟವನ್ನು ತೆಗೆದುಹಾಕಿ ಬೆಣ್ಣೆಯನ್ನು ಬಳಸುತ್ತೇವೆ. ಇದು ಶುದ್ಧತೆಯ ಸಂಕೇತ. ಬೆಣ್ಣೆ ಹಾಲಿನಿಂದಲೇ ಬಂದಿದ್ದರೂ ಅದು ಹಾಲಿನಂತೆ ನೀರಿನಲ್ಲಿ ಬೆರೆಯುವುದಿಲ್ಲ, ತೇಲುತ್ತದೆ. ಹಾಗೆ ನಾವು ಈ ಸಂಸಾರದಲ್ಲಿ ಇದ್ದರೂ ಸಂಸಾರದ ಕಶ್ಮಲಗಳು ನಮ್ಮನ್ನು ಮುಟ್ಟದಂತೆ ಬೆಣ್ಣೆಯ ಹಾಗೆ ನಿರ್ಮಲವಾಗಿರಬೇಕು. ನೀವು ಗಿಡಕ್ಕೆ ನೀರು ಹಾಕುವಾಗ ಎಲೆಗಳಿಗೆ ಅಥವಾ ಹೂವಿಗೆ ನೀರು ಹಾಕುವುದಿಲ್ಲ, ಬೇರಿಗೆ ಹಾಕುತ್ತೀರಿ. ಬೇರಿಗೆ ಹಾಕಿದ ನೀರು ಗಿಡದ ಪ್ರತಿಭಾಗಕ್ಕೂ ತಲುಪುತ್ತದೆ. ಅದೇ ರೀತಿ ನಾವು ನಿಸ್ವಾರ್ಥ ಭಾವದಿಂದ ಮಾಡುವ ಸೇವೆ ಮತ್ತು ಕರ್ಮಗಳು ನೇರವಾಗಿ ಪರಮಾತ್ಮನಿಗೆ ತಲುಪುತ್ತವೆ. ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮ ವ್ಯರ್ಥವಾಗುವುದಿಲ್ಲ. ನೀವು ಜಗತ್ತಿಗೆ ಏನನ್ನು ನೀಡುತ್ತೀರೋ ಅದು ತಿರುಗಿ ನಿಮ್ಮ ಬಳಿಗೆ ಬರುತ್ತದೆ. ಪ್ರೀತಿಯನ್ನು ನೀಡಿದರೆ ಪ್ರೀತಿ ಸಿಗುತ್ತದೆ. ರೊಟ್ಟಿಯನ್ನು ಬೇಯಿಸುವಾಗ ಎರಡು ಬದಿಯಲ್ಲೂ ಬೆಂಕಿ ಬೇಕು, ಆಗ ಮಾತ್ರ ರೊಟ್ಟಿ ಚೆನ್ನಾಗಿ ಬೇಯುತ್ತದೆ. ಹಾಗೆಯೇ ಸಂಬಂಧಗಳು ಉಳಿಯಬೇಕಾದರೆ ಎರಡು ಕಡೆಯಿಂದಲೂ ಪ್ರೀತಿ ಮತ್ತು ಗೌರವ ಇರಬೇಕು. ಕೇವಲ ಒಬ್ಬರೇ ತ್ಯಾಗ ಮಾಡುತ್ತಿದ್ದರೆ ಆ ಸಂಬಂಧ ಹೆಚ್ಚು ಕಾಲ ಉಳಿಯುವುದಿಲ್ಲ. ಸಂಬಂಧ ಎಂಬ ರೊಟ್ಟಿ ರುಚಿಯಾಗಲು ಎರಡು ಕಡೆಯಿಂದಲೂ ಪ್ರಯತ್ನ ಬೇಕು. ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಇದ್ದಾರೆ. ಹಗಲಿನಲ್ಲಿ ಸೂರ್ಯ ಪ್ರಕಾಶಿಸಿದರೆ ರಾತ್ರಿಯಲ್ಲಿ ಚಂದ್ರ ತಂಪೆರೆಯುತ್ತಾನೆ. ಇವರಲ್ಲಿ ಯಾರು ಶ್ರೇಷ್ಠ ಎಂದು ಹೋಲಿಕೆ ಮಾಡಲು ಸಾಧ್ಯವೇ ಇಲ್ಲ. ಇಬ್ಬರಿಗೂ ಅವರದ್ದೇ ಆದ ಮಹತ್ವವಿದೆ. ಹಾಗೆಯೇ ನಿಮ್ಮನ್ನು ನೀವು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಪ್ರತಿಭೆ ಮತ್ತು ಸಮಯವಿರುತ್ತದೆ. ಬೇರೆಯವರ ಏಳಿಗೆಯನ್ನು ಕಂಡು ಹೊಟ್ಟೆಕಿಚ್ಚು ಪಡುವುದರಿಂದ ಅಥವಾ ನಿಮ್ಮನ್ನು ನೀವು ಕೀಳಾಗಿ ಕಾಣುವುದರಿಂದ ಏನೂ ಸಿಗುವುದಿಲ್ಲ. ನಿಮ್ಮ ಸಮಯ ಬರುವವರೆಗೂ ತಾಳ್ಮೆಯಿಂದ ಕರ್ಮ ಮಾಡಿ. ದೊಡ್ಡದಾಗಿ ಬೆಳೆಯಬೇಕೆಂಬ ಆಸೆ ಎಲ್ಲರಿಗೂ ಇರುತ್ತದೆ. ಆಲದ ಮರದ ಬೀಜವನ್ನು ನೋಡಿ ಅದು ಸಾಸಿವೆಗಿಂತ ಚಿಕ್ಕದಾಗಿರುತ್ತದೆ. ಮಣ್ಣಿನಲ್ಲಿ ಸುಲಭವಾಗಿ ಕಳೆದು ಹೋಗುತ್ತದೆ. ಆದರೆ ಅದೇ ಬೀಜ ಹೆಮ್ಮರವಾಗಿ ಬೆಳೆದಾಗ ಇಡೀ ವಾತಾವರಣವನ್ನೇ ಆವರಿಸಿಕೊಳ್ಳುತ್ತದೆ. ನೀವು ದೊಡ್ಡವರಾಗಬೇಕಾದರೆ ಮೊದಲು ನಿಮ್ಮ ಅಹಂಕಾರವನ್ನು ಬಿಟ್ಟು ಚಿಕ್ಕವರಾಗಬೇಕು. ವಿನಮ್ರತೆ ಇದ್ದರೆ ಮಾತ್ರ ಏಳಿಗೆ ಸಾಧ್ಯ. ಶಿಲ್ಪಿ ಕಲ್ಲನ್ನು ಕೆತ್ತಿ ವಿಗ್ರಹ ಮಾಡುವಾಗ ಕಲ್ಲು ಅನೇಕ ಪೆಟ್ಟುಗಳನ್ನು ತಿನ್ನಬೇಕಾಗುತ್ತದೆ. ಉಳಿಯ ಏಟು ತಿಂದ ಕಲ್ಲು ಮಾತ್ರ ದೇವರ ಮೂರ್ತಿಯಾಗಿ ಪೂಜಿಸಲ್ಪಡುತ್ತದೆ. ಅಂತೆಯೇ ಜೀವನದಲ್ಲಿ ಕಷ್ಟಗಳು ಬಂದರೆ ಕುಗ್ಗಿ ಹೋಗಬೇಡಿ. ದೇವರು ನಿಮ್ಮನ್ನು ಸುಂದರವಾದ ಮೂರ್ತಿಯನ್ನಾಗಿ ಮಾಡಲು ಪರೀಕ್ಷೆಗಳನ್ನು ನೀಡುತ್ತಿದ್ದಾನೆ ಎಂದು ತಿಳಿಯಿರಿ. ಪೆಟ್ಟು ತಿನ್ನದ ಕಲ್ಲು ಎಂದಿಗೂ ವಿಗ್ರಹವಾಗುವುದಿಲ್ಲ. ಚಿಟ್ಟೆ ತನ್ನ ಗೂಡಿನಿಂದ ಹೊರಬರಲು ಪಡುವ ಕಷ್ಟವನ್ನು ನೋಡಿದ್ದೀರಾ? ಅದು ಕಷ್ಟಪಟ್ಟು ಹೊರಬಂದರೆ ಮಾತ್ರ ಅದರ ರೆಕ್ಕೆಗಳಲ್ಲಿ ಬಲ ಬರುತ್ತದೆ. ಯಾರಾದರೂ ಸಹಾಯ ಮಾಡಿ ಗೂಡನ್ನು ಒಡೆದರೆ ಆ ಚಿಟ್ಟೆ ಹಾರಲಾಗದೆ ಸತ್ತು ಹೋಗುತ್ತದೆ. ಪ್ರಕೃತಿಯ ನಿಯಮವೇ ಹಾಗೆ. ನಮ್ಮ ಸುರಕ್ಷಿತ ವಲಯದಿಂದ ಅಥವಾ ಕಂಫರ್ಟ್ ಝೋನ್ನಿಂದ ಹೊರಬಂದಾಗ ಮಾತ್ರ ನಾವು ಸಾಧನೆ ಮಾಡಲು ಸಾಧ್ಯ. ಕಷ್ಟಗಳನ್ನು ಎದುರಿಸುವುದೇ ಜೀವನದ ನಿಜವಾದ ಗೆಲುವು. ದೀಪ ಉರಿಯಲು ಎಣ್ಣೆ ಮತ್ತು ಬತ್ತಿ ಮಾತ್ರ ಸಾಲದು, ಗಾಳಿಯೂ ಬೇಕು. ಆದರೆ ಅದೇ ಗಾಳಿ ಜೋರಾಗಿ ಬೀಸಿದರೆ ದೀಪ ಆರಿಹೋಗುತ್ತದೆ. ಅಂತೆಯೇ ನಾವು ಪ್ರೀತಿಸುವವರಿಗೆ ಸಹಾಯ ಮಾಡುವುದು ಒಳ್ಳೆಯದು, ಆದರೆ ಅತಿಯಾದ ಸಹಾಯ ಅವರನ್ನು ಸೋಮಾರಿಗಳನ್ನಾಗಿ ಮಾಡಬಹುದು. ಅವರಿಗೆ ಸ್ಫೂರ್ತಿಯಾಗಬೇಕೇ ಹೊರತು ಅವರ ಬಲಹೀನತೆಯಾಗಬಾರದು. ಭಯ ಎಲ್ಲರಿಗೂ ಇರುತ್ತದೆ. ಆದರೆ ಭಯವಿದೆ ಎಂದು ಸುಮ್ಮನೆ ಕುಳಿತರೆ ಏನನ್ನೂ ಸಾಧಿಸಲು ಆಗುವುದಿಲ್ಲ. ಭಯವನ್ನು ಮೀರಿ ನಿಲ್ಲುವುದೇ ಸಾಹಸ. ನದಿ ಹರಿಯುವಾಗ ಅಡೆತಡೆಗಳು ಬರುತ್ತವೆ, ಆದರೆ ನದಿ ನಿಲ್ಲುವುದಿಲ್ಲ, ದಾರಿ ಬದಲಿಸಿ ಮುನ್ನಡೆಯುತ್ತದೆ. ಸತ್ತ ಮೀನುಗಳು ಮಾತ್ರ ಪ್ರವಾಹದ ದಿಕ್ಕಿನಲ್ಲಿ ತೇಲುತ್ತವೆ. ಜೀವವಿರುವ ಮೀನು ಪ್ರವಾಹದ ವಿರುದ್ಧವೂ ಈಜಬಲ್ಲದು. ಸಮಾಜದ ಪ್ರವಾಹದ ವಿರುದ್ಧ ಹೋಗಲು ಧೈರ್ಯ ಬೇಕು. ಆ ಧೈರ್ಯ ನಿಮ್ಮಲ್ಲಿರಲಿ. ಪ್ರೀತಿ ಎಂದರೆ ಏನು ಎಂದು ರಾಧೆ ಕೇಳಿದಾಗ ಕೃಷ್ಣನು ನೀಡಿದ ಉತ್ತರ ಅದ್ಭುತವಾಗಿದೆ. ಪ್ರೀತಿ ಎಂದರೆ ಪಡೆಯುವುದಲ್ಲ, ಪ್ರೀತಿ ಎಂದರೆ ತ್ಯಾಗ. ಹೂವಿನಲ್ಲಿ ಮಕರಂದ ಇರುವವರೆಗೂ ದುಂಬಿ ಅದರ ಸುತ್ತ ಸುತ್ತುತ್ತದೆ, ಆದರೆ ಮೀನು ನೀರಿಲ್ಲದೆ ಬದುಕಲಾರದು. ಮೋಹ ಮತ್ತು ಪ್ರೇಮಕ್ಕೆ ಇದೇ ವ್ಯತ್ಯಾಸ. ಕೃಷ್ಣರು ರಾಧೆಯನ್ನು ಬಿಟ್ಟು ಮಥುರೆಗೆ ಹೋಗಬೇಕಾದಾಗ ಅದು ರಾಧೆಯ ಮೇಲಿನ ಪ್ರೀತಿಯ ಕೊರತೆಯಾಗಿರಲಿಲ್ಲ, ಅದು ಧರ್ಮದ ಪಾಲನೆಯಾಗಿತ್ತು.
ಕೆಲವೊಮ್ಮೆ ಪ್ರೀತಿಪಾತ್ರರ ಒಳ್ಳೆಯದಕ್ಕಾಗಿ ನಾವು ಅವರಿಂದ ದೂರವಾಗಬೇಕಾಗುತ್ತದೆ ಅಥವಾ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಮ್ಮ ಪ್ರೀತಿಪಾತ್ರರು ಗೆಲ್ಲಲಿ ಎಂದು ನಾವು ಸೋಲಲು ಸಿದ್ಧರಾಗುವುದೇ ನಿಜವಾದ ಪ್ರೇಮ. ಅನೇಕ ಬಾರಿ ನಾವು ನಾನು ಮಾಡಿದೆ, ಇದು ನನ್ನದು ಎಂಬ ಅಹಂಕಾರದಲ್ಲಿರುತ್ತೇವೆ. ಆದರೆ ಈ ನಾನು ಮತ್ತು ನನ್ನದು ಎಂಬ ಭಾವನೆಯೇ ವಿನಾಶಕ್ಕೆ ಕಾರಣ. ಈ ಜಗತ್ತಿನಲ್ಲಿ ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತದೆ. ನಾವು ಕೇವಲ ನಿಮಿತ್ತ ಮಾತ್ರ. ಯಾವಾಗ ನಾವು ನಾನು ಎಂಬ ಅಹಂಕಾರವನ್ನು ಬಿಟ್ಟು ನಾವು ಎಂದು ಯೋಚಿಸುತ್ತೇವೋ ಆಗ ಜಗತ್ತು ಸುಂದರವಾಗಿ ಕಾಣುತ್ತದೆ. ಮಳೆಯ ಹನಿಗಳು ಆಕಾಶದಿಂದ ಬೀಳುವಾಗ ಶುದ್ಧವಾಗಿರುತ್ತವೆ. ಸೂರ್ಯನ ಬೆಳಕು ಬಿದ್ದಾಗ ಅವುಗಳಲ್ಲಿ ಕಾಮನಬಿಲ್ಲು ಮೂಡುತ್ತದೆ. ನಿಮ್ಮ ಮನಸ್ಸು ಕೂಡ ಮಳೆಹನಿಯಂತೆ ಶುದ್ಧವಾಗಿದ್ದರೆ ನಿಮ್ಮ ಬದುಕಿನಲ್ಲೂ ಬಣ್ಣಗಳು ಮೂಡುತ್ತವೆ. ಕಣ್ಣಿಲ್ಲದ ಭಕ್ತನೊಬ್ಬ ದೇವಸ್ಥಾನಕ್ಕೆ ಹೋದಾಗ ಜನರು ನಗುತ್ತಾರೆ. ನಿನಗೆ ಕಣ್ಣೇ ಕಾಣುವುದಿಲ್ಲ, ದೇವರನ್ನು ಹೇಗೆ ನೋಡುತ್ತೀಯಾ ಎಂದು ಕೇಳುತ್ತಾರೆ. ಆಗ ಆ ಭಕ್ತ ಹೇಳುತ್ತಾನೆ, ನಾನು ದೇವರನ್ನು ನೋಡದಿದ್ದರೆ ಏನಂತೆ, ದೇವರು ನನ್ನನ್ನು ನೋಡುತ್ತಿದ್ದಾನಲ್ಲ, ಅದು ಸಾಕು. ದೃಷ್ಟಿಗಿಂತ ದೃಷ್ಟಿಕೋನ ಮುಖ್ಯ. ದೇವರು ಎಲ್ಲವನ್ನು ನೋಡುತ್ತಿದ್ದಾನೆ ಎಂಬ ನಂಬಿಕೆ ಇದ್ದರೆ ಸಾಕು, ಭಯಪಡುವ ಅಗತ್ಯವಿಲ್ಲ. ಕೊನೆಯದಾಗಿ ಒಂದು ಮಾತು, ಜೀವನದಲ್ಲಿ ಏನೇ ಬಂದರೂ ಅದು ಶಾಶ್ವತವಲ್ಲ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಫಲಿತಾಂಶವನ್ನು ಕೃಷ್ಣರಿಗೆ ಬಿಡಿ. ಬದುಕಿನ ಪ್ರತಿಯೊಂದು ಕ್ಷಣವನ್ನು ಆನಂದಿಸಿ. ಈ ಮಾತುಗಳು ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಕೃಷ್ಣರ ಮೇಲಿನ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ರಾಧೆ ರಾಧೆ ಎಂದು ಬರೆಯಿರಿ. ಇಂತಹದೇ ಮತ್ತಷ್ಟು ದೈವಿಕ ಸಂದೇಶಗಳಿಗಾಗಿ ನಮ್ಮ ಕೃಷ್ಣ ಸಂದೇಶ ಚಾನೆಲ್ ಅನ್ನು ನೋಡುತ್ತಿರಿ. ನಿಮ್ಮೆಲ್ಲರ ಬದುಕಿನಲ್ಲಿ ಕೃಷ್ಣರು ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ. ಜೈ ಶ್ರೀಕೃಷ್ಣ. ರಾಧೆ ರಾಧೆ.